ನಾನು ಮೊನ್ನೆನೋ ಅದನ್ನೇ ಹೇಳಿದ್ದೆಲ್ಲ ಬ್ರದರ್. ಈಗ ಮೊದಲು ಗೃಹ ಸಚಿವರು ಹೇಳಿದ್ರು ಸಣ್ಣ ಘಟನೆ ಅಂದರು, ಅದೊಂದು ಆಕಸ್ಮಿಕವಾದಂಥ ಪ್ರಕರಣ ಅಂದರು. FIR ಅಲ್ಲಿ ಏನಿದೆ, ಪೊಲೀಸ್ FIR ಹಾಕಿದಾಗ ಕೋಮುಗಲಭೆ ಅಂತಕ್ಕಂಥದ್ದನ್ನು ಸೇರಿಸವ್ರೆ FIRನಲ್ಲಿ. ನಂತರ ನಮ್ಮಗಳನ್ನು ಕೊಲೆ ಮಾಡೋಕ್ಕೆ ಬಂದಿದ್ರು ಅಂತ ಹೇಳಿದ್ದಾರೆ. ಈ ಸರ್ಕಾರದಲ್ಲಿ ಗೃಹ ಸಚಿವರ ಹೇಳಿಕೆ ನೋಡಿದಾಗ ಪಾಪ ಮೂರು ಅವಧಿ ಮಂತ್ರಿ ಆಗಿದ್ರಂತಲ್ಲ, ಭಾಳ ಅನುಭವ ಇದೆಯಂತಲ್ಲ. ಇದೇ ಅವರ ಅನುಭವ. ಹೋಗಲಿ, ಒಂದು ಹೇಳಿಕೆ ಕೊಡಬೇಕಾದ್ರೆ ಒಂದು ಘಟನೆದು ವಿಷಯಗಳನ್ನು ಕ್ರೋಢೀಕರಿಸಿ ಹೇಳಿಕೆ ಕೊಡ್ತಕ್ಕಂಥ ಒಂದು ಸೌಜನ್ಯವಾದರೂ ಇರಬೇಕಲ್ಲ. ಅವ್ರು ಹೇಳಿದೆ ಸರಿ ಅಂತ ಹೇಳಿದ್ರೆ ಆಗುತ್ತೆ. ಈಗ ನಾನು ಹೇಳಿಕೆ ಕೊಡಬೇಕಾದ್ರೆ ಸ್ಥಳಕ್ಕೆ ಹೋಗಿ ಸ್ಥಳದಲ್ಲಿ ನಡೆದಂಥ ಘಟನೆಗಳ ಮಾಹಿತಿಯನ್ನು ಹಲವಾರು ರೀತಿಯಲ್ಲಿ ನಾನು ಪಡೆದು ನಂತರ ಮಾತಾಡಿದೆ. ಪಾಪ ಅವರು ಭಾಳ ದೊಡ್ಡವರಿದ್ದಾರೆ. ಇಲ್ಲಿ ಪ್ರಶ್ನೆ ಇವತ್ತು ಮಂಡ್ಯದ ನಿಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಹೇಳಿದ್ದಾರೆ, ಪಾಪ ಈಗ ಅವ್ರಿಗೆ ಅರಿವಾಗಿದೆಯೇನೋ ಅಂತ ಗೊತ್ತಿಲ್ಲ ನನಗೆ. ಅರಿವಾಗಿರ್ಬೋದು. ಅಲ್ಲಿ ಇವತ್ತು ಗಲಾಟೆ ಆಗಲಿಕ್ಕೆ ಅವಕಾಶ ಇರಲಿಲ್ಲ. ಇದ್ದಿದ್ದು 100-150 ಜನ 10 ನಿಮಿಷದಲ್ಲಿ ಅವ್ರನ್ನ ಡಿಸ್ಪರ್ಸ್ ಮಾಡ್ಬೋದಾಗಿತ್ತು. ಯಾತಕ್ಕೆ ಮಾಡಲಿಲ್ಲ? ಯಾಕೆ ಫೇಲ್ಯೂರ್ ಆಯ್ತದು? ಇದೆಲ್ಲ ನೋಡಿದಾಗ ಸರ್ಕಾರದಲ್ಲಿ ಇಂಥ ಒಂದು ಪ್ರಕರಣಗಳ ನಡೀಲಿ ಅಂತಕ್ಕಂಥ ಉದ್ದೇಶ ಅವರಿಗಿದೆ.